ಹಂಗ ಹಿಂದ ಬೀಳಾಕತ್ತೇವ್. ವಿಠಲ್ಜಿ ಅಂದ್ರು ಮುಗಿತತ್ರಿ ಅಂದ್ರ ಅರ್ಧನೂ ಮುಗಿಯೋಲ್ರಿ ಹಿಂದಿವ್ ನಾವು. ಏನು ಮಾಡೋದದ? ಅಜ್ಜನ ಮಹಿಮಾ ಅಷ್ಟು ಸಣ್ಣದಲ್ಲ. ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಕಿಂ ವಚನೀಯಂ ಗುರು ಮಹಿಮಾ ಕಿಂ ವಚನೀಯಂ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ. ಅದನ್ನ ಸಾಕ್ಷಾತ್ ಸರಸ್ವತಿ ಬರೆಯಾಕ ಕುಂತಾಳ. ಹಾಳಿ ಇಡೀ ಭೂಮಿಯನ್ನೇ ಹಾಳಿ ಮಾಡ್ಯಾಳ. ಎಲ್ಲಾ ಗಿಡ ಮರಗಳನ್ನ ಪೆನ್ ಮಾಡ್ಯಾಳ. ಸಮುದ್ರ ನೀರು ಮಸಿ ಮಾಡ್ಯಾಳ. ಅಂದ್ರೆ ಸಾಕ್ಷಾತ್ ಭಗವತಿ ಸರಸ್ವತಿಗೆ ಸಹಿತ ಬರೆದು ಮುಗಿಸಕ್ ಸಾಧ್ಯ ಇಲ್ಲ ಗುರುವಿನ ಮಹಿಮಾ. ಅದನ್ನ 56 ಅಧ್ಯಾಯದಾಗ ಹೆಂಗೋ ಬರೆಯಕ್ ಸಾಧ್ಯ? ಬಹಳ ಐತಿ ಅವನ ಮಹಿಮಾ. ಸುಮ್ನ ಎಷ್ಟ್ ಸಾಧ್ಯ? ಸಮುದ್ರ ದೊಡ್ಡದೈತಿ, ನದಿ ದೊಡ್ಡದೈತಿ, ಬಯರ್ಸದಂತ ಎಲ್ಲ ನದಿ ನೀರು ಕುಡಿಯಾಕತ್ತೆ. ಎಟ್ ನಮಗೆ ಸಮಾಧಾನ ಆಕತ್ತ ಅಟ್ ನೀರು ಕುಡಿಯೋದ. ಒಂದ್ ಬೊಗಸೋ ಒಂದ್ ಕೊಡನೋ ನೀವೇನ್ ತಂದಿರ ತುಂಬ್ಕೊಂಡು ಹೋಗೋದು. ಎಲ್ಲ ಒಯ್ಯಾಕ ಆಗೋಲ್ಲ. ಇರ್ಲಿ, ಇವತ್ತ ಕುರುಂದಕೊಪ್ಪ ಅನ್ನುವಂತ ಒಂದು ಊರಿನೊಳಗೆ ನಡೆದಿರ್ಲಿಲ್ಲ. ದಾನವ ಅಂತ ಹೇಳಿ ಹೆಣ್ಮಗಳು ಬಸವಣ್ಣಪ್ಪ ಅಂತ ಊರ್ ಗೌಡನ ಹೆಣ್ಣು ದಾನವ. ದುಡ್ಡಿತ್ತು, ಯೌವನ ಇತ್ತು, ರೂಪ ಇತ್ತು, ಎಲ್ಲಾ ಐಶ್ವರ್ಯ, ಕಾಲಿಗೊಂದ್ ಕೈಗೊಂದು ಆಳಿತ್ತು. ರಾಜ ರಾಣಿಗತೆ ಇದ್ರು. ಮದುವೆಯಾಗಿ ವರ್ಷ ತುಂಬೋದ್ರೊಳಗ ತಾಯಿ ಗರ್ಭಿಣಿ ಆದ್ಲು. ಸಂತೋಷದಿಂದ ಶ್ರೀಮಂತ ಮಾಡಿ ಊರಿಗೆ ಊಟ ಹಾಕಿ ಹೆಣ್ಮಗಳನ್ನ ತವ್ರ ಮನೆಗೆ ಕಳಿಸಿದ್ರು ಹೆರಿಗೆ ಮಾಡ್ಕೊಂಡ್ಬರೋ ಸಲುವಾಗಿ. 9 ತಿಂಗಳು 9 ದಿನ ತುಂಬಿದ್ವು. ಆಕಿಗೆ ಹೆರಿಗೆ ಚಲೋ ಆತು. ಎಲ್ಲಾ ಸೂಲ್ಗಿತ್ತೇರ ಎಲ್ಲ ವ್ಯವಸ್ಥೆ ಮಾಡಿದ್ರು. ಹೆರಿಗೆ ಆಗಲಿಲ್ರಿ. ಆ ಹೊಟ್ಟೆಗೆಲ್ಲ ನೀರ ತುಂಬಿತ್ತದ. ನೀರ ಕಡೆಯಾಕ ಕೂಸು ಹುಟ್ಟಿ ಬರ್ಲಿಲ್ಲ. ಎಲ್ಲರಿಗೂ ಆಶ್ಚರ್ಯ. ಇದು ಎಂತದ್ದು ವಿಚಿತ್ರ ಇಂತ ನಾವು ಇಲ್ಲಿ ತನ ನಮ್ ಸರ್ವಿಸ್ದಾಗ ನೋಡಿಲ್ಲ. ಒಳಗೇನು ಇಲ್ಲ, ನೀರ ತುಂಬಿತ್ಲ. ಆದ್ರ ನೀರ್ ತುಂಬಿದ್ರದು ಬ್ಯಾರೆ. ಕರೆಕ್ಟ್ 9 ತಿಂಗಳು 9 ದಿನಕ್ಕನ ಹೊರಗೆ ಬಂದದ. ಇದೇನು ಶಾಪೋ ಏನು ಪಾಪೋ ಎಲ್ಲ ಮಾತಾಡ್ಕೊಂಡ್ರು. ಒಂದಿಷ್ಟು ದುಃಖ ಆತು, ಹತ್ರು ಕರೆದ್ರು, ಎಲ್ಲ ಆಯ್ತು. ಮತ್ತಕ್ಕೆ ಮಾಮೂಲಿ ಆದ್ಮೇಲೆ ಮತ್ ಬಂದ್ಲು. ಮತ್ ವರ್ಷ ತುಂಬೋದ್ರೊಳಗೆ ಗರ್ಭಿಣಿ ಆದ್ಲು. 2ನೇ ಸರಿನೂ ಮೊದಲು ಹೆಂಗಾಗಿತ್ತು 2ಕ್ಕೆ ಹಂಗೆ. 3ನೇ ಸರಿ ಸಹಿತ ಹಿಂಗೆ ಆಗಿತ್ತು. 3 ಸರಿ ಆಕೆ ಹೊಟ್ಟೆಯಿಂದ ಬರೀ ದ್ರವ ರೂಪದೊಳಗನೆ ಎಲ್ಲ ಹೋಗಿತ್ತು. 4ನೇ ಸರ್ತಿ ಗರ್ಭಿಣಿ ಅದಾಳ. ಏನು ವಿಶೇಷ ಗೊತ್ತಾ? 3 ಸರಿನೂ ಆ ಕೂಸು ಹೊಟ್ಟೆಯಾಗಿದ್ದುದು ಗೊತ್ತಾಕಿತ್ತು. ಅದು ಹಿಂಗ್ ಒದ್ದಾಡೋದು, ಅದು ಓಡಾಡೋದು ಎಲ್ಲ ಗೊತ್ತಾಗ್ತಿತ್ತು. ಆದ್ರೆ ಹುಟ್ಟೋದು ಮಾತ್ರ ಇಲ್ಲ. 4ನೇದು ಗರ್ಭಿಣಿ ಅದಾಳ. ಆದ್ರೆ ಸಂತೋಷ ಇಲ್ಲವ ಯಾರು. ಇದು ಹಂಗ. ಆ ಬೇಸರದೊಳಗಿದ್ದಾಗ ಒಬ್ಬ ಮುದುಕಿ ಅವ್ರ ದೂರದ ನೆಂಟಳು ಸಿದ್ಧಾರೂಢಪ್ಪನ ಬಗ್ಗೆ ಹೇಳಿದ್ಲು. ಬಾ, ನೀನು ಈಗಿಂದೀಗ ಹುಬ್ಬಳ್ಳಿಗೆ ಹೋಗೋನು, ಬಾ, ನಿನ್ನ ಗಂಡನ್ನು ಹೊಂಡಸ್. ನಮ್ಮಪ್ಪ ಕಾಮದೇನ ಕಲ್ಪವೃಕ್ಷ, ಅವನ ಆಗಲಾರ್ದ ಆಗೋಂಗ ಮಾಡ್ತಾನೆ. 8 ಮಂದಿಗೆ ಬಂಜೇರ್ ಅವನು ಆಶೀರ್ವಾದದಿಂದ ತೊಡೆ ಮ್ಯಾಲ ಕೂಸು ತಗೊಂಡು ಆಡ್ಸಕತ್ಯಾರ. ನನ್ನ ಕಣ್ಣಾರಿ ನೋಡೇನೆ. ಅವನ ಆಶೀರ್ವಾದ ಆದ ಎಲ್ಲ ಸರಳಕ್ಕದ. ಬಾ ಅಂದ. ಮುದುಕಿ ಮಾತು ಕೇಳಿ ಕಿವಿ ನೆಟ್ಟಗಾರು ದಾನವಗ. ಹೌದಾ, ಅಟ್ಟು ಚಲೋ ಅದಾರ ಸ್ವಾಮಿಗಳು. ಹೌದು, ಚಲೋ ಅದಾರ. ಹಂಗಾದ್ರೆ ನಮಗ್ ಮಕ್ಕಳು ಕೂಡ ಅವ್ರು ಎಷ್ಟು ದುಡ್ಡು ತಗೊಂತಾರ ಕೇಳ. ಅವ್ರು ಬೇಕಾದಷ್ಟು ದುಡ್ಡು ಕೇಳಿ ನಾವು ಕೊಡಾಕ ಸಮರ್ಥದ, ನಾವು ಶ್ರೀಮಂತರದ. ಅವ್ರು ಎಷ್ಟು ದುಡ್ಡು ಕೇಳ್ತಾರ ಅಂತ ಕೇಳಿದ್ರು. ಮುದುಕಿ ನಗತಾಳ. ಹುಚ್ಚಿ, ಅವನಿಗೇನು ಕಮ್ಮಿ ಆಗೈತ ಅಂತ ನೇನು ದುಡ್ಡು ಕೇಳ್ತಾನ? ಅವನಿಗೆ ಬೇಕಾಗಿದ್ದ ದುಡ್ಡಲ್ಲ, ನಿಷ್ಕಾಮವಾಗಿರುವಂತ ಭಕ್ತಿ, ಪವಿತ್ರವಾದಂತ ಭಕ್ತಿಯಿಂದ ನೀನು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರೆ ನೀ ಶ್ರೀಮಂತಳೋ ಬಡವಳೋ ನೋಡಂಗಿಲ್ಲ. ಅವನಿಗೇನು ಕಮ್ಮಿ ಆಗೈತವ. ಆ ಮುದಿಕ್ ಒಂದ್ ಕತಿ ಹೇಳ್ತಾಳ. ಜಮಖಂಡಿ ಒಳಗ ನಡೆದ ಕತಿ. ಜಮಖಂಡಿ ಒಳಗ ಸಂಸ್ಥಾನಿಕರಿದಾರ.
ಅಪ್ಪ ಸಾಹೇಬ್ ಪಟವರ್ಧನ್ ಮಹಾರಾಜರಂತ ಹೇಳಿ ಒಬ್ಬ ದೊಡ್ಡ ರಾಜ, ಅವನ ಜೀವನ ನಡೆದ ಕತೆ ಇಲ್ಲ ಲಕ್ಷ ಕೊಟ್ಟು ಕೇಳ್ರಿ. ಜಮಖಂಡಿ ಒಳಗ ಅಕ್ಕಲಕೋಟಿ ರೇವಣಸಿದ್ಧ ಶರಣರು ಸಿದ್ಧಾರ್ಥ ಶಿಷ್ಯರು ಹಳ್ಳಿ ಹಳ್ಳಿ ಮ್ಯಾಲ ಪ್ರವಚನ ಮಾಡ್ಕೊಂಡು ಜಮಖಂಡಿ ಪ್ರವಚನ ಚಾಲು ಇತ್ತು. ಬಹಳ ಸುಂದರ ಕೀರ್ತನ ಮಾಡ್ತಿದ್ರು ಅಕ್ಕಲಕೋಟಿ ಶರಣರು. ಜನಸಾಗರ ಕೂಡ್ತಿತ್ತು ಅವ್ರ ಕೀರ್ತನ ಕೇಳಾಕ. ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಯಾವಾಗ ಸಂಜೆ ಆಗಿತ್ತು, ಯಾವಾಗ ಹೊತ್ತು ಮುಳುಗಿತ್ತು, ಯಾವಾಗ ಪುರಾಣಕ್ಕೆ ಹೋದೆವು, ಅವ್ರ ಲಕ್ಷ್ಯ ಎಲ್ಲ ಇತ್ತಾಗಿರ್ತಿತ್ತಂತ. ಒಂದ್ ಸಾರಿ ಅವ್ರ ಪ್ರವಚನ ಮಾಡಕತ್ಯಾರ. ಒಬ್ಬ ಹೆಣ್ಮಗಳು ಗಡಿಬಿಡಿ ಒಳಗ ಅಪ್ಪೋರ್ ಕೇಳಾಕತ್ತಲ್ ಕೀರ್ತನ, ಅರೇ ರೇ ಪುರಾಣ ಚಲೋ ಆತಿನ್ ನನಗೆ ಸೀಟ್ ಸಿಗಂಗಿಲ್ಲ ಅಂದ್ ಗಡಿಬಿಡಿಯಾಗಿ ಏನು ಮಾಡಿದ್ ಹೆಣ್ಮಗಳು ಹಾಲು ಕಾಯಿಸಿ ಆರಾಕಿಟ್ಟಿದ್ಲು. ಹೆಪ್ಪಾಕಿ ಅದ ಆರಿದ ಮ್ಯಾಲ ಎಲ್ಲಿಡೋದು, ನೆಲ್ಲಿನ ಮ್ಯಾಲ ಇಡೋದು, ನೆಲುವಿನ ಮ್ಯಾಲ ಇಡೋದು. ಆಕೆ ಕೀರ್ತನ್ ಚಲೋ ಆದ ಕೂಡಲೇ ಏನು ಮಾಡಿ ಗಡಿಬಿಡಿಯಾಗಿ ಹೆಣ್ಮಗಳು ಬಗಲಾಗಿನ ಕೂಸ್ ತಗೊಂಡು ನೆಲುವಿನ ಮ್ಯಾಲ ಇಟ್ಲು, ಬಗಲಾಗ ಗಡಿಗೆ ತಗೊಂಡು ಇದು ನಡೆದ ಕತಿನ, ಇನ್ನು ಕರೆ ತಮಾಷೆ ಅಲ್ಲ, ನಡೆದ ಘಟನ. ಆಕಿ ಅಷ್ಟು ತನ್ಮಯ ಆಗ್ಯಾಳ. ಇಲ್ಲಿ ಬಂದು ಕುಂತಾಳ ಪುರಾಣದ ಅಕ್ಕಲಕೋಟಿ ಶರಣರು ಚಿಪ್ಪಳಿಕಿ ಹಿಂಗ್ ಕೈಯಾಗಿರ್ತ ನೋಡಿ ಬಾರಿಸೋ, ನಾರದ್ರ ಕೈಯಾಗ ಅಂತ ಬಾರಿಸಿ ಒಂದ್ ಗೆಜ್ಜಿ ಕಟ್ಕೊಂಡು ಕುಣಿದು ಕೀರ್ತನ ಮಾಡ್ಬಂದು ಒಮ್ಮೆ ಹಿಂಗ್ ಕೈ ಮ್ಯಾಲೆ ಎತ್ತಿದ್ರಂತ. ಏವಾ ಯಾರ ಹೆಣ್ಮಗಳು ಕೂಸ ನೆಲವಿನ ಮ್ಯಾಲ ಇಟ್ಟು ಬಗಲಾಗ ಹಾಲಿನ ಗಡಿಗೆ ತಂದಿರೇವ, ಕೂಸು ಬೀಳಾಕತ್ತಿದ್ದಲ್ಲ ಕ್ಯಾಚರಾಗಿತ್ತು, ದೌಡ್ ಹೋಗ್ರಿ, ನೀವು ಹೋಗುತ್ತ ನಾನು ಹಿಡ್ಕೊಂತೀನಿ ಅಂದ್ರು. ಅವ್ರೆಂತ ಜ್ಞಾನಿಗಳು ಸಿದ್ಧಾರ್ಥ ಅಲ್ಲಿ ಬೀಳೋದು ಇಲ್ಲಿ ಹಿಡ್ದಾರ ಅವ್ರು. ಅವಾಗ ಈಗ ಮಮ್ಮ್ಯಾಲ ಖೊಬ್ರು ಬಂದದ್ದು, ಬಗಲಾಗ ಹಾಲಿನ ಗಡಿಗೆ ಇಟ್ಕೊಂಡ್ರು. ಉಳ್ಕೊಂತ ಹೋದ್ರ ಆ ಕೂಸಿಗೆ ಏನಾಗಿದ್ದ ನೆಲವಿನ ಮ್ಯಾಲ ಇತ್ತಂತದ್ದು. ಹೋಗಿ ಯಾಕೆ ಅದನ್ನ ಇಶು ಇಳ್ಕೊಂಡ್ ಬರುತ್ತಾನೆ ಇವ್ರ ಕೈ ಮ್ಯಾಲ ಎತ್ತು ಹಿಡಿದಿದ್ರು ಅಕ್ಕಲಕೋಟಿ ಶರಣರು. ಇಂಥ ಮಹಾತ್ಮರ ಕೀರ್ತನ ಜಮಖಂಡಿಯಾಗಿತ್ತು. ಬಹಳ ಮಂದಿ ಕೂಡ್ತಿತ್ತ. ಆ ಪ್ರಭಾವ ಹವಾ ಅಂತಾರ ನೋಡ್ರಿ, ಹವಾ ಎಷ್ಟಾಗಿತ್ತಂದ್ರ ಆ ಸಂಸ್ಥಾನ ದಿವಾನ್ ಸಾಹೇಬ್ರು ಸಹಿತ ಕೀರ್ತನ ಕೇಳಾಕ ಬರ್ತಿದ್ರು. ದಿವಾನ್ರಂದ್ರೆ ಅವ್ರಿಗೆ ಒಂದು ಕಿಮ್ಮತ್, ಅವ್ರಿಗೆ ಬಹಳ ಆಧಾರದಿಂದ ಕೂರಿಸ್ತಿದ್ರು. ಅವ್ರಿಗೆ ಬಹಳ ಹಿಡಿಸ್ತು ಪ್ರವಚನ. ದಿವಾನ್ರಿಗೆ ಅಂತಾರ ಅಕ್ಕಲಕೋಟಿ ಶರಣರಿಗಪ್ಪ, ನೀವು ಬಂದ್ರೆ ಬಹಳ ಸಂತೋಷ, ನಿಮ್ ರಾಜರನ್ನು ಒಂದ್ ಕರ್ಕೊಂಡ್ ಬರ್ಲ. ಯಾಕ ರಾಜರಿಗೇನ್ ಬ್ಯಾಡನ, ಧರ್ಮ ಬ್ಯಾಡನ, ಅವರಿಗೆ ಭಗವಂತ ಬೇಡ, ಅವ್ರನ್ನೂ ಕರ್ಕೊಂಡ್ ಬರಲಿಲ್ಲ. ಆಯ್ತ್ರಪ್ಪ ಹೇಳ್ತೀನಿ ಅಂದ್ರ ಬಂದ್ ಕರೆದ್ರು ಸಹಿತ ರಾಜ ದಿಮಾಕದವ ಇದ್ದವ, ಬರ್ಲಿಲ್ಲ. ಹೇಳ ಕಳಿಸಿದ್ರು ಬರ್ಲಿಲ್ಲ. ಅಲ್ಲಿ ಒಂದು ಸಮಸ್ಯೆ ಆಗಿತ್ತು ಅರಮನೆಯಾಗ. ಅವ್ರಿಗೆ ಮಕ್ಕಳಾಗಿದ್ದಿಲ್ಲ ಅಪ್ಪ ಸಾಹೇಬ್ರಿಗೆ. ಎಲ್ಲಾ ವ್ರತ ನೇಮ ಹೋಮ ಹರಕೆ ಕಾಣಿಕೆ ಎಲ್ಲ ಮುಗಿದಿತ್ತು. ಯಾರೋ ಒಬ್ರು ಹೇಳಿದ್ರು, ಪ್ರತಿದಿನ ಸತ್ಯನಾರಾಯಣನ ವ್ರತ ಪ್ರತಿದಿನ ಮಾಡಬೇಕು. ಈ ಪ್ರಕಾರ 108 ದಿವಸ ಸತ್ಯನಾರಾಯಣ ವ್ರತ ಮಾಡಿ ಮುಕ್ತಾಯಕ್ಕೆ 1008 ಮಂದಿ ಬ್ರಾಹ್ಮಣರನ್ನು ಕರೆಸಿ ಅವರಿಗೆಲ್ಲ ಕಾಣಿಕೆ ದಕ್ಷಿಣೆ ವಸ್ತ್ರ ಎಲ್ಲ ಕೊಟ್ಟ ಅವ್ರಿಗೆ ಹೊಟ್ಟೆ ತುಂಬ ಇಚ್ಛಾ ಭೋಜನವನ್ನು ಮಾಡಿಸಿದ್ರ ನಿಮ್ಮ ಮಕ್ಕಳ ಕರು ಅಂತ ಹೇಳಿ ಯಾರೋ ಹಿಂಗ ಹೇಳೋರು ಹೇಳಿದ್ರ. ರಾಜ ಅದನ್ನ ಚಲೋ ಮಾಡಿದ್ದ. 108 ದಿನ ಮುಗಿದಿತ್ತು. 1008 ಮಂದಿ ಬ್ರಾಹ್ಮಣರನ್ನು ಕುಂದ್ರಿಸಿ ಕೂಡಿಸಿದ್ದ. ಪೂಜಾ ನಡೆದಿತ್ತು. ಎಂತದವನ ಪುಣ್ಯ ಅಂದ್ರೆ ಆಗ್ಲೇ ವಿಠಲ್ಜಿ ಹೇಳಿದ್ರಲ್ಲ, ಕೃಷ್ಣ ಅವನ, ಶಿವನು ಅವನ, ಸತ್ಯನಾರಾಯಣನು ಅವನ. ಸಾಕ್ಷಾತ್ ಅಜ್ಜ ಅವ್ರ ಬಾಗಲಾಗ ಹೋಗ್ಯಾನ, ಸಿದ್ಧಾರೂಢಪ್ಪನೇ ಅವ್ರ ಬಾಗಲಾಗ ಹೋಗ್ಯಾನ. ಅವ್ರ ಬಾಗಲಾಗ ಕಾವಲ ಮಾಡಾಕ ಕಾವಲುಗಾರ ಇರ್ತಾರ. ಕಾವಲುಗಾರ ಪೈಕಿ ಒಬ್ಬವ ಸಿದ್ಧಾರ್ಥ ಪುರಾಣ ದಿನ ಕೇಳಾಕ ಬರ್ತಿದ್ದ. ಅವ ಫೋಟೋದಾಗ ಅಜ್ಜನ್ ನೋಡಿದ್ದ. ಭಯಭಕ್ತಿಯಿಂದ ಅಜ್ಜನ ಪಾದಕ್ಕೆ ನಮಸ್ಕಾರ ಮಾಡಿ ಒಳಗ ಬಿಟ್ಟವ. ಒಳಗ ಬಿಟ್ಟ. ಸ್ವಾಮಿಗಳು ಬಂದ್ರ. ಸ್ವತಃ ಸಿದ್ಧಾರೂಢಪ್ಪ ಅವ್ರು ಬಂದಾರ ಅವನ ಬಾಗಲಾಗ. ಅವ್ರು ನೋಡಾಕ್ ಕರ್ಕರ್ಬಿ ಹಾಕೊಂಡ್ ಹುಚ್ಚರ್ಗತ್ತೆ ಬಂದಾರ. ಯಪ್ಪ ನಮಗ್ ಹೊಟ್ಟೆ ಸುಧರ್ತಿ, ಮೊದಲು ಉಣ್ಣಾಕ್ ಕೊಡ್ರಿ ಅಂತ ಕೇಳಾಕತ್ಯಾರ. ಅಲ್ಲಿ ಪೂಜೆ ನಡೆದೈತಿ. ಅವ್ರು ಸೇವಕರಂತಾರ, ಇವ ಅಲ್ಲೇ ಬಂದಾನ ಬಿಕಾರಿ, ಇವನ್ ಯಾರು ಒಳಗ ಬಿಟ್ಟಾರ? ಏ ಹುಚ್ಚ, ನಿನಗೆ ತಿಳಿಯಂಗಿಲ್ಲ. ಪೂಜೆ ನಡೆದ. ಪೂಜೆ ಮುಗಿಬೇಕ್. ಅವ್ರು 1008 ಮಂದಿ ಬ್ರಾಹ್ಮಣರದ ಭೋಜನ ಮುಗಿಬೇಕ್. ಆಮ್ಯಾಲ ಬಡವ್ರ ಬಗ್ರ ದೀನರಿಗೆ ಕೊಡ್ತಾರೆ. ಇಲ್ಲಿ ಕುಂದ್ರ ಮೂಲ್ಯಾಗಂದ್ರ ಏ ಅಲ್ಲಿ ತನ ತಡೆಯಂಗಿಲ್ಲ. ನನಗೆ ಹಸು ಬಾಳಾಗಿತ್ತು, ನನಗೆ ಕೊಡ್ಬೇಕಂದ್ರೆ ಕೊಡ್ಬೇಕು. ಗದ್ದಲ್ ಹಚ್ಚಿದ. ರಾಜ ಪೂಜೆ ಮಾಡೋವಾಗ ಈ ಗದ್ದಲು ಕೇಳತ್. ಬರೀ ಕಣ್ಣು ಸೊನ್ನಿ ಮೇಲೆ ಜಬರಿಸಿದವ.
ಅವನು ಸೊನ್ನೆ ಮಾಡೋದು ಒಂದ ತಡ. ಸೇವಕರು ಏನು ಮಾಡಿದ್ರಪ್ಪ ಅಂದ್ರ ಅಪ್ಪನ ಅಜ್ಜನ ಹೊತ್ಕೊಂಡು ಹೋಗಿ ಹೊರಗ ಒಗದು ಬಂದ್ರು. ಉಣ್ಣಾಕ್ ಕೊಡ್ರಿ ಅಂದ್ರೆ ಗೊತ್ತಾಗ್ಲಿಲ್ಲ. ಹಿಂಗ ನುಗ್ಗಿಸಿದ್ರ ಆ ಬಾಗಲಾಗ ಯಾವ ಕಾವಲುಗಾರ ನೋಡಿದ್ನಲ್ಲ, ಅಯ್ಯೋ ನಮ್ಮ ಅಪ್ಪನ ಹಿಂಗ ನುಗ್ಸಿದ್ರಲ್ಲ ಅಂತ ಓಡ್ ಹೋಗಿ ಎಬ್ಬಿಸಿ ಅವ್ರಿಗೆಲ್ಲ ಅರ್ಬಿ ಇದನ್ನ ಮಾಡಿ, ಅಪ್ಪ ತಪ್ಪಾತ್ರಿ ಕ್ಷಮಾ ಮಾಡ್ರಿಪ್ಪ ಅಂತೇಳಿ ತನ್ನ ಒಂದು ಕಿಶೆದಾಗಿಂದ 5 ರೂಪಾಯಿ ದುಡ್ಡು ತೆಗದ, ಯಪ್ಪ ನಂತಾಗಿಲ್ ಉಣಿಸುವಂತದ್ದು ಏನಿಲ್ಲ, ನೀನ ಎಲ್ಲರ ಅಂಗಡಿಯಾಗ ಏನಾರ ತಗೊಂಡು ತಿನ್ನಪ್ಪ ಅಂತ 5 ರೂಪಾಯಿ ಕೊಟ್ಟನಂತ. ಅವಾಗ ಸಿದ್ಧಾರ್ಥಪ್ಪವ್ರು ಅಂದ್ರು, ನಾನು ನಿಮ್ಮ ರಾಜಾಗ ಮಕ್ಕಳು ಕೊಡಾಕ ಬಂದಿದ್ನು, ನೀವ್ ವರ ತಗೊಂಡಿ ನೋಡು ಅಂತಂದ್ರು. ಅವನಿಗೂ ಮಕ್ಕಳಾಗಿದ್ವಿ, ರಾಜರು ಅವನಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕು. ಅಷ್ಟೊತ್ತಿಗೆ ಎಂತದೊಂದು ಚಮತ್ಕಾರ ಆಯ್ತು. ಜಮಖಂಡಿ ಸಂಸ್ಥಾನದಾಗ ಎಲ್ಲಾ ಮುಗಿತು, ಪೂಜಾ ಮುಗಿದ್ಮೇಲೆ ಎಡಿ ತಗೊಂಬರ್ರಿ ಅಂದ್ರು. ಹೋಗಿ ಪಾತ್ರೆಗಳನ್ನ ತೆಗೆದು ನೋಡ್ತಾರ, ಒಂದ್ರ ಒಳಗೂ ಸಹಿತ ನೆಟ್ಟಗಿಲ್ಲ. ಎಡಿ ಎಲ್ಲ ಹಳಸಿ ನಾರಕತ್ತೈತಿ, ಎಲ್ಲ ಹೊಲಸಾಗಿ ಹೋಗೈತಿ, ಎಲ್ಲ ಹಳಸಿ ನಾರೋದ್ ನೋಡಿ ಗಾಬ್ರ. ಈಗ ಮಾಡಿದ ಅಡಿಗೆ ಇಷ್ಟಲಾಗೆ ಹೆಂಗ್ ಹಳಸಕ್ ಸಾಧ್ಯ? ಸ್ವತಃ ರಾಜರು ಬಂದ್ ನೋಡಿದ್ರು, ಎಲ್ಲ ಕೆಟ್ಟ ಹೋಗಿತ್ತು. ಅಲ್ಲಿದ್ದಂತ ಹಿರಿಯರು ಒಬ್ರು ಹೇಳಿದ್ರು, ಪರಮಾತ್ಮ ಯಾವ ರೂಪದಾಗ ಬರ್ತಾನ ಗೊತ್ತಾಗೋಲ್ಪ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಹಸುದವ್ರ ಹೊಟ್ಯಾಗ ನಾನೇ ಇರ್ತೇನಂತ ಭಗವಂತ ಗೀತಾದಾಗ ಹೇಳ್ಯಾನ. ಅಂತ ಹಸುದವ್ನ ಹೊರಗೆ ಹಾಕಿರಿ, ಬಹುಶಃ ಅವನ ಶಾಪ ಇರ್ಬೇಕಂದ ಕೂಡಲೇ ಅವಾಗ ಹುಡುಕ್ಯಾಡಕತ್ರ ಎಲ್ಲಿ ಹೋದ ಸಾಧು. ಹೊರಗ ಒಂದು ಕಾವಲುಗಾರನ್ ಕೇಳಿದ್ರಿ ಎತ್ಲಾ ಹೋದ, ಅವ ಒಂದ್ 4 ಹೆಜ್ಜೆ ಹೋದವ ಮಾಯ ಅದ ಅಂದ್ರು. ಯಪ್ಪ ಮತ್ತ ಅವನು ಎಲ್ಲರ ಪತ್ತೆ ಹ್ಯಾಂಗ ಏನು ಇಲ್ಲ, ನಿಮಗ ಖರೆ ಅವನು ಪತ್ತೆ ಹತ್ತಬೇಕಿದ್ರ ಊರ ಹೊರಗ ಹನುಮಪ್ಪನ ದೇವಸ್ಥಾನದಾಗ ಸಿದ್ಧಾರ್ಥ ಪುರಾಣ ಹಚ್ಚಾರ. ಅಲ್ಲಿ ಫೋಟೋದಾಗಿದ್ದವನೇ ಅವನೇ ಬಂದಿದ್ದ. ನಾನ್ ನೋಡೇನಿ ಪ್ರತ್ಯಕ್ಷ. ನೀವು ಅಲ್ಲಿ ಹೋಗ್ರಿ, ನಿಮ್ಮದು ಈ ಸಮಸ್ಯೆ ಬಗೆಹರಿತಂದ ಕೂಡಲೇ ಎಲ್ಲ ದಿವಾನ ಸಾಹೇಬರು ಮೊದಲು ಮಾಡಿ ಓಡಿ ಅಲ್ಲಿಗೆ ಬರ್ತಾರ. ಅಕ್ಕಲಕೋಟಿ ಶರಣರು ಪಾದ ಹಿಡಿತಾರ, ಯಪ್ಪ ಸಮಸ್ಯೆ ಆಗೈತಿ. ಇಷ್ಟು 108 ದಿನ ಮಾಡಿದ್ದು ಹೊಳೆಯಾಗ ಹೋಮ ಮಾಡಿದೆ, ಹುಣಸೆಹಣ್ಣು ಕಳಿಸ್ದಂಗ ಆಯ್ತಪ್ಪ, ನೀನೇ ಏನಾರ ಉಪಾಯ ತೋರಿಸ್ಬೇಕಂತ ಕೇಳಿದಾಗ ದಿವಾನ ಸಾಹೇಬರ ನೀವು ಚಿಂತೆ ಮಾಡಬೇಡ್ರಿ, ಅಜ್ಜನ ಫೋಟೋ ತಗೊಳ್ರಿ ಅಂದ್ರ ಅಕ್ಕಲಕೋಟಿ ಶರಣರು. ದಿವಾನ ಸಾಹೇಬ್ರ ಕೈಯಾಗ ಸಿದ್ಧಾರ್ಥ ಫೋಟೋ ಕೊಡ್ತಾರ. ಅರಮನೆಗೆ ಆಗಿಂದಾಗೆ ಬರ್ತಾರ. ಜೋಳಿಗ್ಯಾಗ ಸಿದ್ಧಾರೂಢರು ಪಾದೋದಕ್ಕ ಸಿದ್ಧಾರ್ಥ ಅಂಗಾರ ಕಾಯಿ ಜೋಳಿಗ್ಯಾಗ ಇರ್ತಿತ್ತು. ಯಾವ ಜಾಗದಾಗ ಸತ್ಯನಾರಾಯಣ ಫೋಟೋ ಮಂಟಪದಾಗಿಟ್ಟು ಪೂಜೆ ಮಾಡಿದ್ರ ಆ ಫೋಟೋದ ಮುಂದೆ ಸಿದ್ಧಾರ್ಥ ಫೋಟೋ ಇಟ್ಟ ಪೂಜೆ ಮಾಡ್ರಿ ಅಂತ ರಾಜರ ಕಡೆಯಿಂದ ಪೂಜೆ ಮಾಡಿಸಿದ್ರು. ಪೂಜೆ ಆದ್ಮೇಲೆ ಗುರುರಾಜ ಸಿದ್ಧಾರ್ಥ ಸಮರ್ಥ ಮಹಾಮಂಗಳಾರತಿ ಹಾಡಿದ್ರು. ಹಾಡಿದ ಬಳಿಕ ಅಜ್ಜ ನೀನ ಬಂದಿ, ಅವ್ರಿಗೆ ಗೊತ್ತಾಗಿಲ್ಪ, ಕ್ಷಮಾ ಮಾಡು ಸ್ವಾಮಿ ಅಂತ ಹೇಳಿ ಆ ಎಲ್ಲ ಏನು ಹಳಸಿದ್ದು ಪಾತ್ರೆಗಳು ಅವನ್ನೆಲ್ಲ ತೆಗೆದ ಮುಚ್ಚಳ ತೆಗೆದ ಅಜ್ಜನ ಅಂಗಾರ ಮತ್ತು ಪಾದೋದಕವನ್ನು ಸಿಂಪಡಣೆ ಮಾಡಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಜೈಕಾರ ಹಾಕಿದ ಮರುಕ್ಷಣದೊಳಗ ದೊಡ್ಡ ಚಮತ್ಕಾರ ಆಯ್ತು. ಆಗಿಂದಾಗ ಹಳಸಿದ್ದೆಲ್ಲ ಬಿಸಿದಾಗಿ ಹೊಗೆಯಾಡಕ್ ಚಲೋ ಆಯ್ತು. ನೋಡೋದ್ರಲ್ಲಿ ಕಣ್ಣಾರೆ ನಡೆದಂತ ಪವಾಡವನ್ನು ನೋಡಿ ಯಾವ ಜಮಖಂಡಿ ರಾಜನ ಮೈ ಝುಮ್ ಅಂತು. ಯಪ್ಪ ಸ್ವತಃ ನೀವು ನನಗೆ ಹೇಳ ಕಳಿಸಿದ್ರಿ, ನನ್ನ ದಿಮಾಕದಾಗ ನಾನು ಬರಕ್ ಆಗಲಿಲ್ಲ. ಬರೀ ಅವನ್ ಜೈಕಾರ ಹಾಕಿದ್ರ ಹಳಸಿದ್ ಬಿಸಿ ಆತಂದ್ರ ಅವನು ಸಾಮಾನ್ಯ ಅಲ್ಲ, ಸಾಕ್ಷಾತ್ ಸತ್ಯನಾರಾಯಣನೇ ನಮ್ಮ ಮನೆಗೆ ಬಂದಿದ್ದ. ಆದ್ರ ಗುರುತು ಹಿಡಿದಿಲ್ಲ. ಯಪ್ಪ ದೊಡ್ಡ ತಪ್ಪು ಮಾಡಿದೀವಿ ಅಂತ ಎಲ್ಲರೂ ಆಗಿನ ಪೂರ್ತಕ್ಕೆಲ್ಲ ಪ್ರಸಾದ ಮಾಡಿಸಿದ್ರು. ಇಲ್ಪ ನನಗ ಅಪರಾಧಿ ಭಾವ ಕಾಡಕತ್ತಿ, ದಯವಿಟ್ಟು ನನ್ನ ಹುಬ್ಬಳ್ಳಿ ಕರ್ಕೊಂಡು ಹೋಗ್ರಿ ಅಂತ ಜಮಖಂಡಿ ರಾಜರು ಅಕ್ಕಲಕೋಟಿ ಶರಣರು ಕೂಡ ಹುಬ್ಬಳ್ಳಿಗೆ ಬಂದ್ರಂತ. ಸಿದ್ಧಾರೂಢರಿಗೆ ಸಾಷ್ಟಾಂಗ ಹಾಕಿದ್ರು, ಕಣ್ಣೀರಿನಿಂದ ಪಾದ ತೊಳೆದ್ರು. ಪಾ ನಂದು ಅಪರಾಧ ಆಯ್ತು, ನೀನ ಬಂದಿದ್ದೆ, ಗುರ್ತು ಹಿಡಿಲಿಲ್ಲಪ್ಪ, ನನ್ನ ಕ್ಷಮಾ ಮಾಡಂತ ಕಣ್ಣೀರ್ ಹಾಕಿದ್ರು. ಸಿದ್ಧಾರೂಢ ಸಂತೈಸಿ ಆಗಲಿಪ್ಪ, ಯಾವಾಗ ಪ್ರಾಯಶ್ಚಿತ್ತ ಅಕ್ಕತ್ತಲ್ಲ, ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನಿನಗೆ ನೀ ತಪ್ಪು ಮಾಡಿ ಗೊತ್ತಾಗಿರ್ಲ, ನಾನೇ ಅಲ್ಲ, ಯಾರೇ ಹಸು ಬಂದ್ರ ಮೊದಲು ಅವ್ರಿಗೆ ಉಣ್ಣಾಕ ಆಮೇಲೆ ನಿನ್ ಪೂಜಾ ಮಾಡು. ಉಣ ಬಂದ
ಜಂಗಮಕ್ಕೆ ಇಲ್ಲೆಂಬರು ಉಣಲಾರದ ಲಿಂಗಕ್ಕೆ ಬೋನವ ಹಿಡಿವರು. ನೀವು ನಿಜವಾದ ಪೂಜೆ, ನಿಜವಾದ ಯಜ್ಞ ಅಂದ್ರ ಹಸಿರು ಬಂದವರಿಗೆ ಒಂದು ಅನ್ನ ಹಾಕೋದು ನಿಜವಾದ ಪೂಜೆ, ಅದು ನಿಜವಾದ ಯಜ್ಞ ಐತಿ. ಅದನ್ನ ಹೇಳಿದ್ರ ಅಪ್ಪರು ಆಯ್ತ್ರಿಪ್ಪ, ನೀವು ದಯವಿಟ್ಟು ನಮಗೆ ಆಶೀರ್ವಾದ ಮಾಡ್ರಿ, ನಾವು ಮಾಡಿದ ವ್ರತ ಫಲಿಸುವಂಗೆ ಆಶೀರ್ವಾದ ಮಾಡ್ರಿ ಅಂದಾಗ ಸಿದ್ಧಾರೂಢರು ತಲೆ ಮೇಲೆ ಕೈ ಇಟ್ಟು ಗಂಡ ಹೆಂಡತಿಗೆ ಆಶೀರ್ವಾದ ಮಾಡಿ ಆ ಹೆಣ್ಮಗಳ ಗುಡಿ ಒಳಗ ಫಲವನ್ನ ಹಾಕ್ತಾರ. ಶ್ರೀಫಲ ಹಾಗೂ ಉತ್ತುತ್ತಿ ಹಣ್ಣು ಎಲ್ಲ ಅಭಿಮಂತ್ರಿಸಿ ಆ ತಾಯಿ ಉಡಿಯಾಗ ಹಾಕಿ ಆಶೀರ್ವಾದ ಮಾಡಿ, ಅವ್ವ ನಿನಗೆ ವರ್ಷ ತುಂಬೋದ್ರೊಳಗೆ ಮಕ್ಕಳಕ್ಕ ಹೋಗಿ ಚಿಂತೆ ಮಾಡಬೇಡ ಅಂದ್ರ ಆವಾಗ ಅಪ್ಪನ ಆಶೀರ್ವಾದ ಫಲಿಸಿ ವರ್ಷ ತುಂಬೋದ್ರೊಳಗೆ ಹುಟ್ಟಿದ ಮಗ, ಅವನ ಹೆಸರು ಶಂಕರ್ರಾವ್ ಪಟವರ್ಧನ್ ಮಹಾರಾಜ್. ಅವನೇ ಸಿದ್ಧಾರೂಢ ಆಶೀರ್ವಾದದಿಂದ ಹುಟ್ಟಿದ ಮನುಷ್ಯ. ಅಪ್ಪನ ಗುರುವಿನ ಕೃಪೆಯಿಂದ ಬಂದಾನಂತ ಅವನಿಗೆ ಗುರು ಪ್ರಸಾದ್ ಅಂತ ಹೆಸರಿಟ್ಟಿದ್ರು. ಆಮೇಲೆ ಆ ಹೆಸರು ಕಾಲಾಂತರಕ್ಕೆ ಬದಲಿ ಆಯ್ತು. ಇರ್ಲಿ, ಅವರಿಗೆ ಎಂತ ಸಂತೋಷ. ಆ ಮಗುವಿನ ಜವಳ ಕೂದಲ ಕತ್ತರಿಸೋ ಜವಳ ಕಾರ್ಯಕ್ರಮಕ್ಕ ಹುಬ್ಬಳ್ಳಿ ಮಟ್ಟಕ್ಕೆ ಬಂದ್ರ ಅಪ್ಪೋರ್ ಕೈಯಿಂದ ಜವಳ ತೆಗಿಸಿದ್ರು. ಅವಾಗ ಗಂಡ ಹೆಂಡತಿ ಅಪ್ಪೋರ್ ಪಾದ ಹಿಡಿದು ಬಿಡಕೊಂತಾರೆಪ್ಪ, ನಮಗ ದೊಡ್ಡ ಆಶೀರ್ವಾದ ಮಾಡಿದೀನಿ, ನಿನ್ನ ಉಪಕಾರ ಏನು ಮಾಡಿದ್ರು ನಮಗೆ ತೀರ್ಸಕ್ ಬರಂಗಿಲ್ಲ, ದಯವಿಟ್ಟು ನೀನು ಒಂದ್ ಸಾರಿ ನಮ್ಮ ಅರಮನೆಗೆ ಬರ್ಬೇಕಪ್ಪ, ನಿನ್ನ ಪಾದ ಪೂಜೆ ಮಾಡಿ ನಿನ್ನ ಪಾದ ಕಾಣಿಕೆ ಕೊಡ್ಬೇಕಂತ ಮಾಡೇವಿ, ನಿಮ್ಮಿಂದ ದೊಡ್ಡ ಆಶೀರ್ವಾದ ಆಗೈತಿ ಅಂತ ರಾಜ ಕರೀತಾನೆ. ಅಪ್ಪೋರಂದ್ರು, ಇಲ್ಲಪ್ಪ, ನಾವು ಹುಬ್ಬಳ್ಳಿ ಬಿಟ್ಟು ಎಲ್ಲಿಗೂ ಬರಂಗಿಲ್ಲ, ನಮ್ ನೇಮ್ ಐತಿ, ಹುಬ್ಬಳ್ಯಾಗ ಇರ್ಬೇಕು, ನಾವು ಅಲ್ಲಿಂದ ಬೇರೆ ಕಡೆ ಬರಕ್ ಸಾಧ್ಯ ಇಲ್ಲ. ಅವ್ ರಾಜಾರಿ ಮೊದಲ ಅವ್ ತಲೆ ಬರೀ ರೊಕ್ಕ ಓಡಾಡ್ತಾವ, ದುಡ್ಡ ದೊಡ್ಡಪ್ಪ. ಅವನ್ ತಲೆಯಾಗ ಏನ್ ಅನ್ನಿಸ್ತು, ಅಜ್ಜೋರಿಗೆ ಒಂದಿಟ್ಟು ಹೆಚ್ಚಿಗೆ ಕಾಣಿಕೆ ಕೊಟ್ಟರು ಬರ್ತಾರೆ ಅಂಬಲ್ ಅಂತ ಹೇಳಿ ಅಜ್ಜೋರಿಗೆ ಒಂದ್ ಮಾತಂತಾನ ಅಪ್ಪ ಸಾಹೇಬ್ ಮಹಾರಾಜ್, ಯಪ್ಪ ನೀನ್ ನಮ್ಮ ಅರಮನೆಗೆ ಪಾದ ಹಾಕಿದಿ ಅಂದ್ರ ಪಾದ ಕಾಣಿಕೆ ಅಂತೇಳಿ 20,000 ಬೆಳ್ಳಿ ದುಡ್ಡು ಕೊಡ್ತೀನಿಪ್ಪ ಅಂದವ. ಏನಂದ? 20,000 ಬೆಳ್ಳಿ ದುಡ್ಡು. ನಾವಾಗಿದ್ರೆ ಬಿಡ್ತಿದ್ವಿ, ದೊಡ್ಡ ಮಟ್ಟ ಕಟ್ಟುವುದು ಹೋಗೇ ಬಿಡ್ತಿದ್ವಿ. ಆದ್ರೆ ಸಿದ್ಧಾರೂಢಪ್ಪರಿಗೆ ಸಂತೋಷ ಆಗಲಿಲ್ಲ, ಸಿಟ್ಟು ಬಂತು. ಹೇಳೋ ಮ್ಯಾಲೆ ಯಾವ ನೀನ್ 20,000 ಕಾಣಿಕೆಗೆ ನಾನು ಜಮಖಂಡಿಗೆ ಬರ್ಬೇಕಾ? ನನಗೇನು ಕಮ್ಮಿ ಬಿದ್ದವಂತ ಮಾಡಿ ಮಗನ? ಕುಬೇರ್ ನನ್ನ ಕಾಸ ತೋರಿಸ್ತದಾನು, 7 ಲೋಕದ ಜಾಗೀರ್ ನನ್ನ ಜೋಳಿಯಾಗ ಬಿದ್ದವು. ನಮ್ ಮಠದ ಅಂಗಳಕ್ಕೆ ಹಚ್ಚಿದ ಬೇಲಿಗೆ ಹಚ್ಚಿದ ಗಿಡ ಎಲ್ಲ ಕಲ್ಪವೃಕ್ಷದವು, ಅಂಗಳದಾಗ ಬಿದ್ದ ಹಳ್ಳೆಲ್ಲ ಚಿಂತಾಮಣಿ ಅಂದವು. ನಿನ್ 20,000ಕ್ಕೆ ನಾನು ಅಲ್ಲಿಗೆ ಬರ್ಬೇಕಾ? ಹೋಗಲ್ಲ, ಅದೇ ಚಲ್ ಅಂತ ಬೈದು ಕೂಡ್ಲಿ ಇವನು ಕಣ್ಣಾಗ ನೀರ ಬಂದು, ನಾ ತಪ್ಪು ಮಾತಾಡಿ ಬಿಟ್ಟೆ ಅಂತ ನಡಗಾಕತ್ತ. ತಪ್ಪಾದ್ರಪ್ಪ ಅಂತ ಕಾಲಿಗೆ ಬಿದ್ದ. ಬಾಳ ಮಾನಸಿಕ ಅಕ್ಕಲ್ಕೋಟಿ ಶರಣರು ನೊಂದನ್ನ ರಾಜ ನೋವು ಮಾಡ್ಕೊಂಡಿದ್ದ ನೋಡಿ ಸೂಕ್ಷ್ಮ ಕರ್ಕೊಂಡು ಹೋಗಿ ಅವನಿಗೆ ಕಿವಿಯಾಗ ಹೇಳ್ತಾರ, ಅಪ್ಪೋರ್ ಬೈದ್ರು ಅದ ಆಶೀರ್ವಾದಪ್ಪ, ನೀನ್ ತಪ್ಪು ತಿಳ್ಕೊಬೇಡ. ಅಜ್ಜ ಒಂದ್ ಮಾತು ಹೇಳಿದ, ಏನ್ ಹೇಳಿದ? ಅಲ್ಲಿ ಹಾದ್ಯಾಗ ಚಲ್ ಹೋಗ, ನಿನ್ 20,000 ಅಂತ ಅಜ್ಜ ಬೈದ. ನೋಡ, ಅದು ಅವ್ರು ಬೈಯೋ ವೇಳಕ್ಕಂದ್ರ ಒಂದು ಘಟನಾ, ಒಂದು ಪವಾಡ ಆತ್ರಿ. ಅವ್ರು ಹಿಂಗ್ ಬೈಯೋದ್ರಾಗನ ಒಂದು ಮುದುಕಿನ ಹೊತ್ಕೊಂಬಂದ್ರಲ್ಲಿ ಮಠದಾಗ. ಆ ಮುದುಕಿ ಮಠಕ್ಕೆ ಬರೋ ಮುಂದ ತಗ್ಗನ್ಯಾಗ ಬಿದ್ದ ಹಣಿ ಹೊಡ್ಕೊಂಡಿತ್ತದ. ರೋಡ್ ಬರೋಬ್ಬರಿ ಇದ್ದಿಲ್ಲ, ಜೋರ್ ಹೋಗಿ ಬಿದ್ದ ಹಣಿ ಹೊಡ್ಕೊಂಡಿತ್ತ, ರಕ್ತ ಸೋರ್ತಿತ್ತ. ಸಿದ್ಧಾರೂಢಪ್ಪನ ಕಡೆಗೆ ತಗೊಂಬಂದ್ರ ಅಪ್ಪ ಬರೀ ಮುಟ್ಟಿನ ಮರುಕ್ಷಣಗ ರಕ್ತ ಬರೋದು ಬಂದಾತು. ಮುದುಕಿ ನೋವು ಹೊಂಟು ಹೋಗ್ಬಿಡ್ತಿದ್ನ. ಕಣ್ಣಾರೆ ರಾಜ ನೋಡಿದ್ದ. ಅಕ್ಕಲ್ಕೋಟೆ ಶರಣರ ಕರೆದ ಕಿವಿಯಾಗ ಹೇಳ್ತಾರ, ಬಾಳ ಶಾಣ್ಯಾರ ಅವ್ರ ಅಪ್ಪೋರು. ಏ ರಾಜ, ಅಜ್ಜ ಬೈದಿಲ್ಲೋ, ನಿನದ ಶಿವ ಹೇಳ್ಯಾನ. ಏನ್ ಹೇಳ್ಯಾನ? ಹೋಗಲ್ಲ, ಹಾದೇ ಹೋಗಿ ನಿನ್ ದುಡ್ಡು ಅಂದಾನ. ಅದ 20,000 ಬೆಳ್ಳಿ ದುಡ್ಡು ಖರ್ಚು ಮಾಡಿ ನಮ್ಮ ಮಠಕ್ಕೆ ಬರುವ ಹಾದಿ ಬರೋಬರಿ ಇಲ್ಲ, ಆ ಹಾದಿ ಕಟ್ಟಿಸ ನಿನಗ ಕಲ್ಯಾಣಕ್ಕಂತ ಅಜ್ಜ ಸೂಕ್ಷ್ಮ ಹೇಳ್ಯಾನ. ಹಂಗ ಮಾಡಂದ್ರ 2 ತಿಂಗಳು, 1-2 ದಿನ, 2 ತಿಂಗಳ ಸ್ವತಃ ಜಮಖಂಡಿ ಮಹಾರಾಜ ಸರ್ಕಾರ ಅಲ್ಲಿ 2 ತಿಂಗಳು ನಿಂತು ಅಪ್ಪಂದು ಇವತ್ತೇನ್ ತೇರ್ ಎಳೆಯುವ ರಸ್ತೆ ಇತ್ತಲ್ಲ ಅದನ್ನೆಲ್ಲ ಸುಧಾರಿಸಿ ತಮ್ಮ 20,000 ದುಡ್ಡು ಖರ್ಚು ಮಾಡಿ ಹಾದಿ ಮಾಡಿಸಿದವರು ಜಮಖಂಡಿ ಅಪ್ಪ ಸಾಹೇಬ್ ಮಹಾರಾಜರು. ಈ ಕತೆ ಯಾರು ಹೇಳಾಕತ್ಯಾರ? ನಾವ? ಆಯಿ
ಆಯಿ ಹೇಳಾಕತ್ತೇಳ ಈಗ ದಾನವ್ ಕೇಳಿದ್ಲಲ್ಲ, ನಮಗ್ ಮಕ್ಳು ಕೊಡ್ಬೇಕಾದ್ರ ನಿಮ್ ಸ್ವಾಮಿ ಎಷ್ಟು ದುಡ್ಡು ತಗೊಂತಾನ ಅಂತ ಕೇಳಿದ್ಲ. ರುಚಿ ಅಂತ ಮಹಾರಾಜ್ ಕೊಟ್ರ ಕಣ್ಣೆತ್ ನೋಡಿಲ್ಲ, ಅವನಿಗೇನ್ ದುಡ್ಡಿನ ಹೇಳ್ತಿ, ಭಕ್ತಿಲ್ ಹೋಗಿ ಬಿಡಕೋ ಎಲ್ಲ ಆಕತ್ತಂದ ಕೂಡಲೇ ಈಕಿಗೆ ಎಷ್ಟು ಸಂತೋಷ ಆಯ್ತು. ಆಗಿಂದಾಗ ಗಂಡನ ಹುರುಪು ಮಾಡಿದ್ಲು. ಗಂಡನ ಹೊಂದಿಸ್ಕೊಂಡು ಚಕ್ಕಡಿ ಕಟ್ಟಿಕೊಂಡು, ಚಕ್ಕಡಿ ತುಂಬ ದವಸ ಧಾನ್ಯಗಳನ್ನ, ಬಾಳೆಗೊನೆ, ಅವ್ರದ್ದು ಹಣ್ಣು ಹಂಪಲ ಎಲ್ಲಾ ತುಂಬಿಕೊಂಡ ಮೊದಲು ದೊಡ್ಡ ಸಾಹುಕಾರ ಸಾಕಷ್ಟು ಕಾಣಿಕೆ ತಗೊಂಡ ಅಪ್ಪನ ಮಠಕ್ಕೆ ಬಂದ್ಲು. ಅಜ್ಜವ್ರದ್ದು ಮಂಗಳಾರತಿ ನಡೆದಿತ್ತು. ಮಂಗಳಾರತಿ ಮುಗಿಗುಡದ ಓಡಿ ಹೋಗಿ ಗಂಡ ಹೆಂಡತಿ ಪಾದ ಹಿಡಿದ್ರು. ಯಾಕೆ ಬಂದಿರಿ, ಏನ್ ಉದ್ದೇಶದಿಂದ ಬಂದಿರಿ ಅಂದ್ರ ಅವ್ರಿಬ್ರು ಹೇಳ್ತಾರ, ಅಪ್ಪ ನಮ್ಮ ಮಕ್ಕಳಾಗಿಲ್ರಿ ಅಜ್ಜ, ದಯವಿಟ್ಟು ನಮಗ್ ಮಕ್ಕಳಾಗೋಂಗ ಆಶೀರ್ವಾದ ಮಾಡ್ರಿ. ಮಕ್ಕಳ ಆಗಬೇಕಾದ್ರೂ ಗುರುನಾಥ್ ಹಂಗ ಕೇಳಿದವರಿಗೆಲ್ಲ ಮಕ್ಕಳು ಕೊಡಂಗಿಲ್ರಿ, ಅವ್ರಿಗೆ ಆ ಯೋಗ್ಯತಾ ಬೇಕು. ಹಂಗಿದ್ರ ಕೊಡ್ತಾನ. ನಿಮಗ್ ಹೇಳಿದೀವಲ್ಲ ಹಿಂದಕ್ಕೆ, ಹಂಗ ಯಾಕೆ ಮಕ್ಕಳಾಗಂಗಿಲ್ಲ ಅಂದ್ರ ಅವ್ರ ಹಿಂದೆ ಯಾರೋ ತಾಯಿ ಮಕ್ಕಳು ಅಗಲಿಸಿರ್ತಾರ. ಇವು ಅಗಲಿಸೋದಿಲ್ಲ, ಮದುವೆ ಆದ್ರಂದ್ರ ಹಡದ ತಾಯಿ ತಂದೆನ ಬ್ಯಾಗ್ ಮಾಡ್ತಾರ ಸೊಸೆಯರು, ಅವ್ರಿಗೆ ಮುಂದಿನ ಜನ್ಮದ ಮಕ್ಕಳಾಗೋಲ್ಲ. ಅವ್ ಅಳ್ತಿರ್ತಾವ, ನನ್ನ ಮಗನ ನಾನು ನಿನ್ ಕಿತ್ಕೊಂಡ್ ನನ್ನ ಸಾಂತಿ ಇವಕ್ಕೂ ತಟ್ಲಿ ಅಂತಾರ. ಅತ್ತಿ ಮಾವ ಕಣ್ಣೀರ್ ಹಾಕಿ ಸೊಸೆಯರಿಗೆ ತೊಟ್ಟರ ಬ್ಯಾರೆ ಹಾಕಿದವ್ರಿಗೆ. ಒಮ್ಮೆ ಚಂಪವ್ವ ಅಂತ ಹೇಳಿ, ಏನ್ ಹೆಸರು? ಚಂಪವ್ವ. ಇಲ್ಲಿ ಅತ್ಣಿ ತಾಲೂಕ್ ಸತ್ತಿ ಅಂತ ಒಂದು ಊರೈತಿ. ಅತ್ಣಿ ಹತ್ರ ಸತ್ತಿ. ಚಂಪವ್ವಗ ಮಕ್ಕಳಾಗಿದ್ದಿಲ್ಲ. ಗಂಡನ ಕರ್ಕೊಂಡು ಸಿದ್ದಾರೂಢ ಹರಕಿ ಬೇಡಿದ್ಲು ಅಂತ. ಯಪ್ಪ ನಿನ್ನ ಮಟ್ಟತನ ನಡ್ಕೊಂತ ಬರ್ತೀವಿ, ಗಂಡ ಹೆಂಡತಿ ಪಾದಯಾತ್ರೆ ಬರ್ತೀವಿ, ನನಗೆ ಮಕ್ಕಳು ಕೊಡ್ಬೇಕಂತ ಅಲ್ಲಿ ಹರಕಿ ಮಾಡ್ಕೊಂಡ ನಡ್ಕೊಂತ ಬರಾಕತ್ತಿದ್ಲು. ಅರ್ಧ ದಾರಿ ಬಂದಿದ್ಲು. ಊರ್ ಹೊರಗ ಕೆರಿ ಎರಿ ಮ್ಯಾಲ ಒಂದ್ ಹೆಣ್ಮಗಳು ಹರಕ ಸೀರಿ, ಭಾಷಿದ ಬಣ್ಣ ಪಡವಿ, ಒಂದ್ ಕೂಸ. ಆ ಕೂಸ್ ಕಿಯಾ ಕಿಯಾ ಅಂತ ಅಳ್ತಿತ್ತು. ಆ ಕೂಸಿಗೆ ಕಟ್ಟಿತಿದ್ಲಕ್ಕೆ, ಬಡಿತಿದ್ಲು. ಯಾಕಂದ್ರ ಅದಕ್ಕಿನ ಕೈ ಬಿಡುವಲ್ದು. ಅದ್ ಏನ್ ಮಾಡಿತ್ತಪ್ಪ ಅಂದ್ರ ಚಡ್ಡ್ಯಾಗ ಹೊಲಸು ಮಾಡಿತ್ತದ ಕೂಸ. ಅಷ್ಟ ಅಲ್ಲ, ಬರೇ ಅಷ್ಟ ಮಾಡಿಲ್ಲದ, ಅದ್ರಾಗ ಆಡಿ ಬಿಟ್ಟತಿ, ಮೈಯೆಲ್ಲ ಮುಳುಗಿಸ್ಕೊಂಡ್ ಬಿಟ್ಟದ. ಈಕಿ ಅದನ್ನ ಎಲ್ಲ ಬಿಚ್ಚಿ, ಅರಿವಿ ಬಿಚ್ಚಿ ಅದನ್ನ ತಗೊಂಡೋಗಿ ಕೆರೆಯಾಗ ತೊಳ್ಕೊಂಡ್ ಬರ್ಬೇಕು, ಇದು ಬಿಡುವಲ್ದಕ್ಕಿನ. ಅವಾಗ ಈಕಿ ನಡ್ಕೊಂತ ಗಂಡ ಹೆಂಡತಿ ಬರ್ತಿದ್ರಲ್ಲ, ಈಕಿ ಕೈ ಮಾಡಿ ಯವ ಒಂದಿಟ್ಟು ಪುಣ್ಯ ಬರ್ತೈತಿ, ದೌಡಿ ಒಂದ್ ತೊಳ್ಕೊಂಡ್ ಬರ್ತೀನಿ, ತೊಳ್ಕೊಂಡ್ ಬರುತ್ತಾನೆ, ಈ ಕೂಸು ಒಂದ್ ಸ್ವಲ್ಪ ಹಿಡ್ಕೊ, ನನ್ ಕೈ ಬಿಡುವಲ್ಲ ಅಂತ. ಈಕಿ ನೋಡಿಲ್ಲ ಅದ್ರ ಆಕಾರ, ಎಲ್ಲ ಹೊಲಸು ಮಾಡ್ಕೊಂಡತಿ. ಚೀಚಿ ನನ್ ರೇಷ್ಮೆ ಸೀರೆಯನ್ನು ನಾನ್ ಯಾರು, ಈಕಿ ಅವರ್ಕಿ, ಆ ಕೂಸರ ಮುಟ್ಟಂಗೈತ, ಮೂಗನೇ ಸೋರ್ತೈತಿ, ಒಂದ್ ನಮೂನೆ ಹೊಲಸ. ಚೀಚಿ ಹ್ಯಾಂಗ್ ಕಾಣ್ತ ನೀನು ಕಣ್ಣಿಗೆ ನಾನು ದಿಮಾಕ್ ಮಾಡಿ ತಿಳ್ಕೊಂಬಂದ್ಲಿಕ್ಕೆ. ಈಕಿ ಬಂದು ಸಿದ್ದಾರ್ಥ ಹತ್ರ, ಅಪ್ಪ ನನಗೆ ಮಕ್ಕಳ ಆಶೀರ್ವಾದ ಮಾಡು ಅಂತ ಗಂಡ ಹೆಂಡತಿ ಬೇಡ್ಕೊಂಡ್ರ, ಸಿದ್ದಾರ್ಥ ಅವ್ರಂದ್ರಂತ, ಹುಚ್ಚಿ ಹಾದ್ಯಾಗ ಕೊಡಾಕ ಬಂದಿದ್ನೆ, ತಿರ್ಕೊಂಡ್ ಬಂದಿ, ನಿನ್ ಜನ್ಮದ ಮಕ್ಕಳಾಗೋಂಗಿಲ್ಲ ಹೋಗಂದ್ರ ಸಿದ್ದಾರ್ಥ. ಅಪ್ಪವ್ರ ಮಾರುವೇಶ್ವರೊಳಗ ಅಲ್ಲಿ ಬಂದಿದ್ರ, ಕೂಸ್ ಕೊಡಾಕ ಬಂದ್ರ ಇಸ್ಕೊಂಡಿರ್ತೀನಿ. ಈಕಿ ಅವರು ಯಾ ನಮೂನಿ ಪರೀಕ್ಷೆ ಮಾಡ್ತಾರೆ ಹೇಳಕ್ ಬರೋಲ್ಲ. ಮುರುಗೋಡು ಚಿದಂಬರ ದೀಕ್ಷಿತ್ರ ಹತ್ರ ಒಬ್ಬಕ್ಕೆ ಕೂಸು ಬೇಡಕ್ ಮಕ್ಕಳಾಗಿದ್ದಿಲ್ಲ, ಕೇಳಾಕ್ ಬಂದಿದ್ಲು ಅಂತ. ಅಪ್ಪವರು ಆಕಿಗೆ ಏನು ಮಾಡಿದ್ರು, ಒಂದು ಬಗ್ಸಿ ಹುರಿದು ಬಟಾಣಿ ಕಾಳು ಕೊಟ್ರು. ನೀವು ಒಟ್ಟಾಣಿ ಅಂತೀರಿ ಏನು? ಒಟ್ಟಾಣಿ ಹುರಿದುದು, ಕುಟುಂಬ ಚಳಿಗಾಲ ಮಳೆಗಾಲದ ತಿಂತೀವಿ. ಒಂದು ಬಗ್ಸಿ ಕೊಟ್ರು. ಯಪ್ಪ ನಾ ಕೂಸು ಕೇಳಾಕ ಬಂದನಿ, ಈ ಬಟಾಣಿ ಕೊಟ್ಟಿಲ್ಲ. ಇಲ್ಲ ತಾಯಿ, ಅದಕ್ಕೆ ಇನ್ನೂ ಎಳೆ ಬಂದಿಲ್ಲ, ಇನ್ನೊಂದ್ ತಾಸು ಟೈಮ್ ಐತಿ, ಆಮ್ಯಾಲ ಬಾ, ಇವನ್ ತಗೊಂಡ್ ಆ ಕಡೆ ಕುಂದ್ರ. ಮತ್ತ ಅಪ್ಪ ನನಗೆ ಒಂದ್ ತಾಸು ಟೈಮ್ ಪಾಸ್ ಮಾಡಾಕ ಬಟಾಣಿ ಕೊಟ್ಟಾನಂತ ತಿಳ್ಕೊಂಡ್ರು. ಟೈಮ್ ಪಾಸ್ ಒಂದೊಂದ ಬಾಯ ಹಾಕು ಅಂತ ಈ ಸೆರಗ್ನಾಗ ಇಟ್ಕೊಂಡಿದ್ದು ಕುಂತಿದ್ರು ಕಟ್ಟಿಗೆ. ಹಂಗ ಪಾಳಿ ಹತ್ತಿತ್ತು, ಒಂದ್ ತಾಸ ಇನ್ನು ಕುಂದ್ರಬೇಕು, ಒಂದೊಂದ ಹಾಕೊಂಡ್ ತಿನ್ಕೊಂಡ್ ಕುಂತಿದ್ಲ. ಅಟ್ರ ಒಂದ್ 4 ಹುಡುಗರು ಬಂದು, ಅವ್ವ ನನಗೂ ಬಟಾಣಿ ಹಾಕಿ ಕಟ್ಟದು ಕಳಿಸಿಲ್ಲ. ಮಕ್ಕಳ ನಮ್ಮ ನನಗೆ ಕೊಟ್ಟಾನ, ನಿನಗೆ ಹಾಕೊಡು. ಮ್ಯಾಲ ಬಂದು ಮತ್ತೆ ಬಂದು ಒಂದ್ ತಾಸು ಬಿಟ್ಟಪ್ಪ
ನನಗೆ ಮಕ್ಕಳು ರುಚಿ ಹಸಿದು ಬಂದ ಮಕ್ಕಳಿಗೆ 4 ಬಟಾಣಿ ಕಾಳು ಕೊಟ್ಟಿವಿ, ನಿನಗೆ ಮಕ್ಕಳು ಹೋಗ್ಬೇಕು. ಅವರು ಪರೀಕ್ಷೆ ಮಾಡಿ ನೋಡ್ತಾರ, ಅವ್ರು ಕೊಟ್ಟಿರ್ತಾರ, ಇಸ್ಕೊಳಕ್ಕೂ ಭಾಗ್ಯ ಬೇಕಲ್ಲ. ಶೋಭನಾ ಸಮರ್ಥ್ ಅಂತ ಹೇಳಿ, ಆ ಶೋಭನಾ ಸಮರ್ಥ್ ಮಗಳ ಈಗ ಕಾಜಲ್ ಅವರದಾರ ನೋಡ್ರಿ, ಹಿಂದಿ ಫಿಲ್ಮ್ ಆಕ್ಟ್ರೆಸ್. ಆ ಶೋಭನಾ ಸಮರ್ಥ್ ಸಿದ್ಧಾರ್ಥ ಭಕ್ತರವರೆಲ್ಲ ಸಿದ್ಧಾರ್ಥಪ್ಪರ ಕಡೆ ಬಂದಿದ್ಲಂತ ಶೋಭನಾ ಸಮರ್ಥ್. ಅವರ ಅಪ್ಪರು ದೇಹ ಬಿಟ್ಟಿದ್ರು, ಗುರುನಾಥ ರೂಢಜ್ಜವ್ರು ಇದ್ರು, ಮಕ್ಕಳಾಗಿದ್ದಿಲ್ಲ ಅವರಿಗೆ. ಆಕಿ ಗೆಳತಿಗೊಬ್ಬರಿಗೂ ಮಕ್ಕಳಾಗಿದ್ದಿಲ್ಲ, ಇಬ್ಬರಿಗೂ ಮಕ್ಕಳಾಗಿದ್ದಿಲ್ಲ. ಅವ್ರು ಹುಬ್ಬಳ್ಳಿಗೆ ಬಂದಿದ್ರು ಗುರುನಾಥಪ್ಪನ ಆಶೀರ್ವಾದ ತಗೊಳಕ್. ಗುರುನಾಥ ರೂಢರು ನಿಮ್ಗೆ ಗೊತ್ತಲ್ಲ, ಅವ್ರು ಹುಚ್ಚಿರ್ದಂಗೆ ಇರ್ತಿದ್ರು. ಅವ್ರಿಗೆ ಜಳಕ ಮಾಡಿಸಿ ಉಣಿಸುವಾಗ ಇವರು ನಿಂತಿದ್ರು. ಅವ್ರು ಉಣಿಸಿ ಉಗುಳಿದ್ರು, ಪುರ್ರ ಅಂತ ಹೆಚ್ಚಿಗೆ ಆಗಿ ಉಗುಳಿ ಬಿಡ್ತಿದ್ರು. ಅವ್ರದನ್ನ ಒಂದು ತಾಟ್ನೆ ಹಿಡ್ಕೊಂಡು ಅದನ್ನ ಎಲ್ಲರಿಗೂ ಪ್ರಸಾದ ಅಂತ ಕೊಡ್ತಿದ್ರು. ಈಕಿಗೂ ಶೋಭನಾ ಸಮರ್ಥಗೂ ಕೊಟ್ರು, ಆಕಿ ಗೆಳತಿಗೂ ಕೊಟ್ರು. ಈಕಿ ಭಯಭಕ್ತಿಯಿಂದ ಶೋಭನಾ ಅದನ್ನ ಬಾಯಾಗ ತಗೊಂಡ್ಲ. ಆನಂದದಿಂದ ನನಗೆ ಪ್ರಸಾದ ಸಿಕ್ತು, ನನಗೆ ಮಕ್ಕಳ ಒಂದು ಕನ್ಫರ್ಮ್ ಆತ. ಆದ್ರೆ ಆಕಿ ಕೂಡ ಬಂದದ್ಲಲ್ಲ ಗೆಳತಿ ಹುಚ್ಚಿ, ಅದಕ್ಕೆ ಗೊತ್ತಾಗ್ಲಿಲ್ಲ ಪ್ರಸಾದದ ಮನೆ. ಅವ್ ನೋಡಾಕ ನಮ್ಮನೇ ಹುಚ್ಚಿದ್ದಂಗ ನನ್ನ ಬಾಯಾಗ ಜೋಲ ಸುರಿತೈತಿ. ಅವನು ಉಂಡು ಬಾಯಾಗಿನ ಉಗುಳಿದ್ದ ಯಾಂಜಲ ನಾ ಹೆಂಗ ತಿನ್ಲಿ ಅಂತ ಅದನ್ನ ಇಟ್ಕೊಂಡು ಮುಚ್ಕೊಂಡು ತಗೊಂಡು ಬಂದ ಆಕಿ ಗಾಡಿ ಮಗ್ಗಲಾಗ ಒಂದ್ ಕಲ್ಲು ಎಬ್ಬಿಸಿ ಕಲ್ಲಿನ ಬುಡದಾಗ ಹಾಕಿ ಮುಚ್ಚಿ ಹೋದ್ಲಕ್ಕಿ. ಮುಂದಿನ ವರ್ಷ ಅನ್ನೋದ್ರೊಳಗ ಶೋಭನಾ ಸಮರ್ಥನ ಬಗಲಾಗ ಕಾಜಲ್ ಇದ್ಲು ಮಗಳ. ಗುರುನಾಥಪ್ಪನ ಪ್ರಸಾದ ಉಂಡು ಹುಟ್ಟಿದಕ್ಕೆ ಈಕಿ ಹಂಗ ಒಣದ ಇತ್ತು, ಈಕಿಗೆ ಆಗಿದ್ದಿಲ್ಲ. ಈಕಿಗೆ ಗೊತ್ತಾತು, ನಾನು ಅದನ್ನ ಒಗದ ಪ್ರಸಾದ ಅದಕ್ಕೆ ಆಗಿಲ್ಲ ನನಗ ಅಂತ ಆಕಿಗೆ ಅನುಮಾನ ಬಂತು. ಆಮ್ಯಾಲ ನೋಡೋಣ ಆ ಕಲ್ಲಿನ ಬುಡಕ್ಕ ನಾನು ಹಾಕಿದ ಪ್ರಸಾದ ಈಗರ ಸಿಗತನು ಅಂತ ಅದನ್ನ ತೆಗಿತಾಳ. ತೆಗೆದು ನೋಡೋದ್ರಾಗ ಅಲ್ಲಿ ಹೆಂಗಿತ್ತಪ್ಪ ಅಂದ್ರೆ ಒಂದು ಕಪ್ಪಿ ಮರಿ ಇದ್ದಂಗಿತ್ತದ, ಇಟ ಒಣಿಗೆ ಹೋಗಿತ್ತದೆಲ್ಲ. ಅವಾಗ ಅಜ್ಜ ಕೊಟ್ಟಿದ್ದ, ಅದು ಹೋಗಿತ್ತದ, ಅಲ್ಲೇ ಬಿಟ್ಟು ಹೋಗಿದ್ಲು. ಅದು ಸರಳಿಲ್ಲ. ಮಹಾತ್ಮರ ಪ್ರಸಾದವನ್ನ ಕಡೆಗಣಿಸಬಾರದು, ನಂಬಿಕೆ ವ್ಯತ್ಯಾಸ ಆಗಬಾರದು. ಅವ್ರು ಈ ಅದಾನ ಕೊಡತನ ಈ ಭರವಸೆ ಇಟ್ಟುಕೊಂಡು ತಗೊಂಡ್ರ ಎಲ್ಲ ಸಕ್ಸಸ್ ಆಕವು. ನಿಮ್ ಮುಂದ ಸಿದ್ಧಾರೂಢರು ಹಿಂದದಾರ, ಅವ್ರ ಸಾಕ್ಷಿಯಾಗಿ ಹೇಳ್ತಾರ. ಬಹುತೇಕ ಒಂದ ಕಮ್ಮಿ ಅಂದ್ರ ಒಂದು 20 ಕೇಸ್ ನಮ್ಮ ಹತ್ರ ಸಕ್ಸಸ್ ಆಗ್ಯಾವ. 20 ಜೋಡಿಗಳು ನಮ್ಮ ಕಡೆಗೆ ಬಂದು ಏನು ಅಜ್ಜನ ಹೆಸರಿನ ಉಡಿ ತುಂಬಿಸ್ಕೊಂಡು ಹೋಗ್ಯಾರ. ಅವೆಲ್ಲ ಸರಳ ಮಕ್ಕಳ ಫಲ ಆಗೇ ಬಿಟ್ಟದಾವ. ಆದ್ರ ಆ ನಂಬಿಕೆ ಇಟ್ಕೊಂಡು ಬಂದಿರ್ಬೇಕಲ್ಲ, ಆ ನಂಬಿಕೆ 100ಕ್ಕೆ 100 ಗಟ್ಟಿರ್ಬೇಕು. ಎಮ್ಮಿಗೆ 100 ಒಳಗೆ ಜಡಿಸಿದ್ದಪ್ಪ ಅಂತ ಒಬ್ಬ ಮಹಾತ್ಮಿದ್ದ. ಅವನ ಕಡೆಗೆ ಮಕ್ಕಳಾಗ್ಲಾರ್ದಂತ ಗೌಡತಿ ತಗೊಂಡು ಒಬ್ಬ ಹಿರಿಯರು ಬಂದಿದ್ರು. ಅವ್ ಕಾಲು ಹಿಡಿದು ಬಿಡ್ಕೊಂಡ್ರ. ಅವ ಅಂಬಲಿ ಉಣ್ಣಕತ್ತಿದ್ದ, ಜಡಿಯಪ್ಪಜ್ಜ, ಎಮ್ಮಿಗ್ನೂರು ಜಡಿಯಪ್ಪಜ್ಜ. ಅವನ್ ಮೀಸಿ ಗಡ್ಡ ಬಾಳ ದೊಡ್ಡ. ಅವನ ಅಂಬಲಿ ಕುಡಿಯೋ ಮುಂದೆ ಆ ಮೀಸಿ ಕೂಡ ಗಡ್ಡದ ಕೂಡ ಸೋರ್ತಿತ್ತದ ಅಂಬಲಿ. ಇವ್ರ ಮಕ್ಕಳ ಸಲುವಾಗಿ ಬೀಳಾಕ ಬಂದಾರ. ಅವ ಏನ್ ಮಾಡಿದ ಅಜ್ಜ, ತನ್ನ ತಾಟ್ನ್ಯಾಗಿಂದ ಅಂಬಲಿ ತೆಗದ ಅಕ್ಕಿ ಉಡಿಯಾಗ ಹಿಂಗ ಒಡ್ಡ ಕೈ ಮುಂದೆ ಮಾಡ್ಯಾನ. ಈಕಿ ರೇಷ್ಮೆ ಸೀರೆ ಹಾಳಾಗಿತ್ತಂತ ಹಿಂದ್ರು ಸರ್ಕೊನಕತ್ತ. ಕರ್ಕೊಂಡ್ ಬಂದವ್ರು ಕಟ್ಟದ್ರ ಹಿಂದ ಚಂಡಿನ ಇಳಿಸ್ಕೊ ಅಂತಂದ. ಇನ್ನೇನು ಮತ್ತ ಏನಾರ ಅಂದಾರ ಅಂತೇಳಿ ಉಡಿಯಾಗ ಅಂಬಲಿ ಹಾಕೊಂಡ್ರಂತ. ಆಕಿಗ ಗಡ್ಡದ ಕೂಡ ಅದು ಅಂಬಲಿ ಸೋರಿದ್ದ ನೋಡಿದ್ಲ. ಇವತ್ತು ಇಂಥದ್ದು ಎಲ್ಲಿ ತಿನ್ಬೇಕಂತ ಅದನ್ನ ಮುಚ್ಚಿಟ್ಕೊಂಡಂಗ ಮಾಡಿದ್ಲ. ಹೊಳ್ಳಿ ಮನೆಗೆ ಬರುವಾಗ ಗಾಡಿ ತರಬಿಸಿ ಚಕಡಿ ಚಕಡಿ ತರಬಿ ಅಲ್ಲೇ ಹಳ್ಳ ಹರಿತಿತ್ತ. ಈಗ ಏನು ಮಾಡಿದ್ಲಪ್ಪ ಅಂದ್ರ ಹಳ್ಳದ ದಂಡಿ ಮೇಲೆ ಉಸುಕನ್ಯಾಗ ಆ ಅಂಬಲಿ ಎಲ್ಲ ಚೆಲ್ಲಿ ಅದ್ರ ಮ್ಯಾಲ ಉಸುಕ್ ಮುಚ್ಚಿ ಹೋಗಿ ಆ ಸೀರೆ ಎಲ್ಲ ಹಳದಾಗ ತೊಳ್ಕೊಂಡ ವಾಪಸ್ ಮನೆಗೆ ಹೋಗಿದ್ಲು. ವರ್ಷ ತುಂಬಿದ್ರು, ಏನು ಮಕ್ಕಳಾಗಲಿಲ್ಲ. ಹಿರಿಯರಂದ್ರು ಎಂದೂ ಜಡೆಯಪ್ಪಜ್ಜ ಆಶೀರ್ವಾದ ಮಾಡಿದ್ ಫೇಲ್ ಆಗಿಲ್ಲ, ಹೋಗಿ ಹೊಳಿ ಕೇಳೋಣ ಬರ್ರಿ ಅಂತ ಕರ್ಕೊಂಬಂದ್ರು. ಜಡೆಯಪ್ಪಜ್ಜವ್ರು ಅಂತಾರ, ನೀವ ಏನೋ ತಪ್ಪು ಮಾಡಿರಿ, ನನ್ನ ಮೇಲೆ ಯಾಕೆ ಬಂದಿರಿ, ನಿಮ್ದ ಏನೋ ತಪ್ಪಾಗೈತೆ ಅಂದ ಕೂಡ್ಲಿಕ್ಕೆ ಮೈ ಜುಮ್ ಅಂತೂ ಆದ್ರೂ ತೋರಿಸ್ಲಿಲ್ಲ, ನಾವೇನು ಮಾಡಿಲ್ಲ ಅಂತ ಹೇಳಿದ್ರು ಗಂಡ ಹೆಂಡತಿ. ಅಂದ್ರೆ ಸಮಸ್ಯೆ ಏನಾಗೈತಿ, ನಿಮ್ ಮನೆಗೆ ಹೋಗೋಣ ನೋಡ್ರಿ ಅಂತಂದು ಸ್ವತಃ ಸ್ವಾಮಿಗಳು ಗಾಡಿ ಹತ್ತಿ ಕುಂತರು.
ಚಕ್ಡಿ ಹೊಂಟ ಅವ್ರ ಊರಿಗೆ ಚಕ್ಡಿ ಹೋಗೋ ಮುಂದ ಯಾವ ಹಳ್ಳದಾಗಿ ಈಕಿ ಬಿಟ್ಟು ಹೋಗಿದ್ಲಲ್ಲ ಅಲ್ಲಿ ಎತ್ತು ನಿಂತು, ಎಟ್ಟು ಹೊಡೆದ್ರು ಎತ್ತು ಮುಂದಕ್ಕೆ ಹೋಗಕ್ ತಯಾರಿಲ್ಲ. ಅಜ್ಜಂದ ಸಮಸ್ಯೆ ಇಲ್ಲೇ ಇತ್ತಡ್ರಿ ಎಂದ. ಅಜ್ಜ ಕೆಳಗಿಳದ, ಅವನ ಕೈಯಾಗ ಹಿಡದಂತ ಬೆತ್ತ ಅವನ ಕಸ್ಕೊಂಡು ಮುಂದ್ ತಾನ ಹೊಂಟ ಬೆತ್ತ. ಎಲ್ಲ ಮಂದಿ ಮೈ ಜುಮ್ ಅಂತ ಇದು ನಡೆದ ಘಟನಾ. ಆ ಬೆತ್ತ ತನ್ನಿಂದ ತಾನೇ ಹೋಗಿ ಯಾವ ಮುಸುಕನಾಗಿ ಹೆಣ್ಣಮ್ಮಗಳ ಮುಚ್ಚಿ ಬಂದಿದ್ಲ ಅದರ ಮ್ಯಾಲ ಹೋಗಿ ಬೆತ್ತ ನಿಲ್ತು. ಹೋಗಿ ಇಲ್ಲಿ ಬಿಚ್ಚಿ ನೋಡ್ರಿ ಇದನ್ನ ತೆಗೀರಿ ಸರಸ್ರಿ ಅಂತಂದ ಬೆತ್ತ ತೆಗೆದು ಸರಿಸಿ ನೋಡಿದ್ರ ಅಲ್ಲಿ ಒಂದಲ್ಲ ಎರಡು ಅವಳಿ ಜವಳಿ ಕೂಸ ಎಂತವಿದ್ದವಪ್ಪ ಅಂದ್ರ ಅವು ಒಂದು ಗೆಜ್ಜರಿ ಒಣಗತಂದ್ರ ಕ್ಯಾರೆಟ್ ಅಂತೀರಿ, ಗಜ್ಜರಿ ಅಂತೀರಿ. ಒಣಗತಂದ್ರ ಹೆಂಗ ಹಿಂಗ ಮುದ್ದಾಗಿರಲ್ಲ, ಸುಕ್ಕಾಗಿರ ಹಂಗ ಎರಡು ಅವಳಿ ಜವಳಿ ಕೂಸಿದ್ದು. ಏನೋ ಗೌಡ ಕೊಟ್ಟದ್ನ ಹಾದ್ಯಾಗ ಹೋಗದ್ ಹೋಗಿರಿ, ನನ್ನ ಮ್ಯಾಲ ಸಂಶಯ ಮಾಡ್ಕೊಂಡ್ ಬಂದಿರ. ಅಪ್ಪೋ ಇದು ಹೇಳಿದ ಮಾತು ನಡೆದ ಮಾತು. ಹಂಗ ಎಲ್ಲರಿಗೂ ಅವ್ರ ಆಶೀರ್ವಾದ ಆಗ್ತದೆ, ನಂಬಿಕೆ ಬೇಕು, ಅವ್ರ ಮ್ಯಾಲ ವಿಶ್ವಾಸ ಬೇಕಷ್ಟ. ಇರ್ಲಿ, ನಮ್ ಕತಿ ಇಲ್ಲೇ ಉಳಿತು. ಎಲ್ಲಿ ಯಾರು ದಾನವ 3 ಸರಿ ನೀರ ಹೋಗಿತ್ರಿ, 4ನೇದ್ರಿ ಅಪ್ಪ. ಇದರ ಗಟ್ಟಿ ಆಗುವಂಗ ಆಶೀರ್ವಾದ ಮಾಡ್ರಿ. ಅಜ್ಜವರು ಕಣ್ಣು ಮುಚ್ಚಿ ನೋಡಿ ಹೇಳ್ತಾರ, ಏ ಬಸವಣ್ಣಪ್ಪ ದಾನವ, ನಿಜವಾಗಿಯೂ ನೀವು